ಸೊ ನಿಮ್ಮ ಫೇಸಲ್ಲಿ ಆ್ಯಕ್ನಿ ಸ್ಪಾಟ್ಸ್ ಇದೆಯಾ, ಅನ್ಇವನ್ ಸ್ಕಿನ್ ಟೋನ್ ಆಗಿದೆಯಾ, ಟ್ಯಾನ್ ಆಗಿದೆಯಾ, ಪಿಗ್ಮೆಂಟೇಷನ್ ಇದೆಯಾ, ಇದೆಲ್ಲ ಸಮಸ್ಯೆಗೂ ನಾನಿವತ್ತೊಂದು ಬ್ಯೂಟಿಫುಲ್ ಆಗಿರೋಂಥ ವೆರಿ ಎಫೆಕ್ಟಿವ್ ಹೋಮ್ ಮೇಡ್ ಫೇಸ್ ಸೆರಮ್ನ ತೋರಿಸಿದ್ದೀನಿ. ವಿಟಮಿನ್ ಸಿ ಕಂಟೈನ್ ಆಗಿರೋಂಥ ಈ ಸೆರಮ್ನ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಎಲ್ಲ ಸ್ಕಿನ್ ಇಶ್ಯೂಸ್ ಹೋಗಿ ನಿಮ್ಮ ಸ್ಕಿನ್ ಇವನ್ ಆಗಿ ಗ್ಲೋಯಿಂಗ್ ಆಗಿ ಬ್ರೈಟ್ ಆಗಿ ಜಸ್ಟ್ 10 ಡೇಸಲ್ಲೇ ನಿಮ್ಮ ಸ್ಕಿನ್ ಚೇಂಜ್ ಆಗುತ್ತೆ. ಸೊ ಈ ಸೆರಮ್ ಮಾಡಬೇಕಾದ್ರೆ ನಮಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ, ಆರೆಂಜ್ ಪೀಲ್. ಸೊ ಈ ಆರೆಂಜ್ ಪೀಲ್ ಅಂದರೆ ಆರೆಂಜ್ ಸಿಪ್ಪೆಗಳನ್ನು ನಾವು ರಾತ್ರಿಯೇ ಒಂದು ಫುಲ್ ಗ್ಲಾಸ್ ಆಫ್ ಕ್ಲೀನ್ ವಾಟರಲ್ಲಿ ನೆನೆ ಹಾಕಿ, ಓಕೆನಾ, ನೆನೆಸಿಟ್ಬಿಡಿ. ಬೆಳಗ್ಗೆ ಆ ನೀರಿಗೆ 1 ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ ಹಾಗೆ 1 ಸ್ಪೂನ್ ಅಕ್ಕಿನ ಸೇರಿಸಿ ನೀರಿನಲ್ಲಿ ಚೆನ್ನಾಗಿ ಕುದಿಸಿ. ಅದು ಯಾವ ಥರ ಕುದಿಬೇಕು ಅಂತಂದರೆ 1 ಗ್ಲಾಸ್ ನೀರು ಹೋಗಿ ಬರೀ 1/4 ಗ್ಲಾಸ್ ನೀರಾಗಬೇಕು. ಅರ್ಥ ಆಯ್ತಾ? ಸೊ ಇದರ ಕನ್ಸಿಸ್ಟೆನ್ಸಿ ಸಹ ಕುದೀತಾ ಕುದೀತಾ ಚೇಂಜ್ ಆಗುತ್ತೆ. ಅಂದರೆ ಅಗಸೆ ಬೀಜ ಹಾಕಿರೋದ್ರಿಂದ, ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿರೋದ್ರಿಂದ ಅದರ ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಜೆಲ್ಲಾಗಿ ಫಾರ್ಮ್ ಆಗುತ್ತೆ. ಸೊ ನೋಡಿ, ನಾನು ಈಗ ಇಲ್ಲಿ ಕುದಿಸ್ತಿದ್ದೀನಿ. ಆದಮೇಲೆ ಆ ಅಕ್ಕಿ ಸಹನೂ ಅನ್ನ ಥರ ಆಗಿರುತ್ತೆ. ಆಮೇಲೆ ಅಗಸೆ ಬೀಜನಲ್ಲಿರುವಂಥ ಜೆಲ್ ಬಿಟ್ಕೊಂಡಿರುತ್ತೆ. ಸೊ ನೋಡಿ, ಈಗ ಅದು ಜೆಲ್ಲಿ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು, ನೀವು ಆಫ್ ಮಾಡಿಕೊಂಡು ಅದನ್ನು ಶೋಧಿಸ್ಕೊಳ್ಳಿ. ಒಂದು ಸ್ಟ್ರೈನರಲ್ಲಿ ಚೆನ್ನಾಗಿ ಸ್ಟ್ರೈನ್ ಮಾಡಿ ಒಂದು ಬಟ್ಲಲ್ಲಿ ಸೇರಿಸ್ಕೊಳ್ಳಿ. ಸೊ ಈ ಜೆಲ್ಲಿನ ಬಟ್ಲಿಗೆ ಸೇರಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಇನ್ನೊಂದು 2 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಒಂದು ಬಂದು ವಿಟಮಿನ್ ಇ ಕ್ಯಾಪ್ಸುಲು, ಇನ್ನೊಂದು ಬಂದು ಆಲೋವೆರಾ ಜೆಲ್ಲು. ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಪೂರ್ತಿ ವಿಟಮಿನ್ ಆಯಿಲ್ನ ಅದರಿಂದ ತೆಗೆದು ಇದಕ್ಕೆ ಹಾಕಿ, ಹಾಗೆ ಆಲೋವೆರಾ ಜೆಲ್ ಬಂದು ಒಂದು 2 ಫುಲ್ ಸ್ಪೂನ್ ಹಾಕ್ಕೊಳ್ಳಿ, ಪರವಾಗಿಲ್ಲ, ತೊಂದರೆ ಏನಿಲ್ಲ. ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ 3 ಇಂಗ್ರೀಡಿಯೆಂಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಅದನ್ನು ಈ ಥರ ಒಂದು ಬಾಟಲ್ ನಿಮ್ಮ ಮನೆಯಲ್ಲಿ ಅವೈಲಬಲ್ ಇದ್ದರೆ ಬಾಟಲಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಗ್ಲಾಸ್ ನಲ್ಲಿ ಹಾಕಿ ಸಹ ನೀವು ಫ್ರಿಡ್ಜಲ್ಲಿ ಇಟ್ಕೊಳ್ಳಿ. ಸ್ಟೋರ್ ಮಾತ್ರ ನೀವು ಇದನ್ನ ಫ್ರಿಡ್ಜಲ್ಲೇ ಸ್ಟೋರ್ ಮಾಡಬೇಕು. ಫ್ರಿಡ್ಜಲ್ಲಿ ತೆಗೆದಿಟ್ಕೊಂಡು ಪ್ರತಿದಿನ ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡಿದ್ದ ತಕ್ಷಣ ಹಾಗೆ ಪ್ರತಿದಿನ ರಾತ್ರಿ ಮುಖ ತೊಳ್ಕೊಂಡು ಇದನ್ನ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ. ಸೊ ಇದರಿಂದ ನಿಮ್ಮ ಫೇಸಲ್ಲಿರುವಂಥ ಎಲ್ಲ ಸ್ಕಿನ್ ಇಶ್ಯೂಸು ಬೇಗನೆ ಹೋಗುತ್ತೆ. ಸೊ ಇದನ್ನು ಒಂದು 7 to 10 ಡೇಸ್ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ, ಓಕೆನಾ. 7 to 10 ಡೇಸ್ ಖಂಡಿತ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಮಾಡಿಕೊಂಡು ಹಾಗೆ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಒಮ್ಮೆ ಫೇಸ್ ವಾಶ್ ಮಾಡಿ ಇದನ್ನ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದರಲ್ಲಿರೋ ಬೆನಿಫಿಟ್ಸ್ ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ನಾವು ಆರೆಂಜ್ ಪೀಲ್ನ ಹಾಕಿರೋದ್ರಿಂದ ಅದು ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂಥ ಸ್ಪಾಟ್ಸು ಹಾಗೆ ಪಿಗ್ಮೆಂಟೇಷನ್ನ ಕಂಪ್ಲೀಟಾಗಿ ಹೋಗಲಾಡಿಸಿ ಸ್ಕಿನ್ ಗ್ಲೋ ಆಗೋದಕ್ಕೆ, ವೈಟ್ ಆಗೋದಕ್ಕೆ, ಬ್ರೈಟ್ ಆಗೋದಕ್ಕೆ ಆರೆಂಜ್ ಪೀಲ್ ನಿಮಗೆ ಸಹಾಯ ಮಾಡುತ್ತೆ. ಹಾಗೆ ಆ್ಯಕ್ನಿ ಸಹ ಕಡಿಮೆ ಆಗುತ್ತೆ. ಫ್ಲ್ಯಾಕ್ಸ್ ಸೀಡ್ಸ್ ಆ್ಯಂಡ್ ರೈಸ್ ಇರೋದ್ರಿಂದ ಕೊರಿಯನ್ ಅವ್ರು ಯೂಸ್ ಮಾಡೋವಂಥ 2 ಮೈನ್ ಇಂಗ್ರೀಡಿಯೆಂಟ್ಸ್ ಬಂದು ರೈಸ್ ಆ್ಯಂಡ್ ಫ್ಲ್ಯಾಕ್ಸ್ ಸೀಡ್ಸು. ಸೊ ಅದನ್ನು ನಾವು ಇದರಲ್ಲಿ ಹಾಕಿರೋದ್ರಿಂದ ಆ್ಯಂಟಿ ಏಜಿಂಗ್ ಥರ ಅದು ನಿಮಗೆ ವರ್ಕ್ ಆಗುತ್ತೆ. ಸ್ಕಿನ್ನಲ್ಲಿರೋವಂಥ ವ್ರಿಂಕಲ್ಸ್ ಆಗಿರ್ಬೋದು, ಫೈನ್ ಲೈನ್ಸ್ ಆಗಿರ್ಬೋದು, ಅವೆಲ್ಲನೂ ಕಡಿಮೆ ಆಗಿ ನಿಮಗೆ ಆ್ಯಂಟಿ ಏಜಿಂಗ್ ಥರ ವರ್ಕ್ ಆಗಿ ನಿಮ್ಮ ಸ್ಕಿನ್ನು ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮ್ಮ ಸ್ಕಿನ್ನ ಟೈಟ್ ಮಾಡುತ್ತೆ. ಸೊ ನಿಧಾನಕ್ಕೆ ಇದು ನಿಮ್ಮ ಸ್ಕಿನ್ನಲ್ಲಿರುವಂಥ ಫೈನ್ ಲೈನ್ಸ್ ಹಾಗೆ ವ್ರಿಂಕಲ್ಸ್ನ ಹೋಗಲಾಡಿಸೋದಕ್ಕೆ ಸಹ ಉಪಯೋಗ ಆಗುತ್ತೆ. ಸೊ ಓವರಾಲ್ ಯಾವುದೇ ಸ್ಕಿನ್ ಇಶ್ಯೂ ಇದ್ರೂ ಈ ಒಂದು ಸೆರಮು, ನೀವು ಮನೆಯಲ್ಲಿ ಮಾಡಿರೋಂಥ ಈ ಒಂದು ಸೆರಮು ನಿಮ್ಮ ಸ್ಕಿನ್ನನ್ನು ಗ್ಲೋ ಹಾಗೆ ಬ್ರೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಒಂದು 10 ದಿನ 15 ದಿನ ಆಗ್ತಾ ಪ್ರತಿಯೊಬ್ಬರು ನಿಮ್ಮ ಸ್ಕಿನ್ನಲ್ಲಿರುವಂಥ ಚೇಂಜಸ್ನ ಗಮನಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಮ್ಮೆ ಇದನ್ನು ಟ್ರೈ ಮಾಡಿ. ತುಂಬ ಅಫೋರ್ಡಬಲ್, ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದನೇ ನಾವು ಇಂಥ ಎಫೆಕ್ಟಿವ್ ಸೆರಮ್ನ ಮಾಡ್ಕೊಳ್ಬೋದು. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಕಂಟಿನ್ಯೂಸ್ ಆಗಿ 7 ರಿಂದ 10 ದಿನ ಇದನ್ನ ಉಪಯೋಗಿಸಿದ್ರೆ ಅದರಲ್ಲಿರುವಂಥ ಡಿಫ್ರೆನ್ಸ್ ನಿಮಗೇ ಗೊತ್ತಾಗುತ್ತೆ.